ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೆರೋಳಿ. ಹಾಸನದಲ್ಲಿ ಏಪ್ರಿಲ್ 12 ಮತ್ತು 13ರಂದು ಪತ್ರಕರ್ತರ ರಾಜ್ಯ ಮಟ್ಟದ ಕ್ರಿಕೆಟ್ ಕ್ರೀಡಾಕೂಟ ಆಯೋಜಿಸಲಾಗಿದ್ದು, ಈ ಕ್ರೀಡಾಕೂಟದ ಲಾಂಛನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದರು. ಹಾಸನದಲ್ಲಿ ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಕ್ರೀಡಾಕೂಟದ ಲಾಂಛನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕಾವೇರಿಯಲ್ಲಿ ಸೋಮವಾರ ಅನಾವರಣ ಮಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಈ ಬಾರಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಕಾರದಿಂದ ಇದೇ ಏಪ್ರಿಲ್ 12 ಮತ್ತು 13ರಂದು ಕ್ರೀಡಾಕೂಟವನ್ನು ಸಂಘಟಿಸಿದೆ. ಪ್ರತಿ ಜಿಲ್ಲೆಯ ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದು 2 ದಿನ ಪತ್ರಕರ್ತರ ಕ್ರಿಕೆಟ್ ಕ್ರೀಡಾ ಹಬ್ಬ ನಡೆಯಲಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಕ್ರೀಡಾಕೂಟ ಯಶಸ್ವಿಯಾಗಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್, ವಾರ್ತಾ ಇಲಾಖೆಯ ಆಯುಕ್ತರಾದ ಹೇಮಂತ್ ನಿಂಬಾಳ್ಕರ್, ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷರಾದ BV ಮಲ್ಲಿಕಾರ್ಜುನಯ್ಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ GC ಲೋಕೇಶ್, ಖಜಾಂಚಿಗಳಾದ ವಾಸುದೇವ್ ಹಳ್ಳ, ರಾಜ್ಯ ಸಮಿತಿಯ ಸದಸ್ಯರಾದ ಸೋಮಶೇಖರ ಗಾಂಧಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕ್ರಿಕೆಟ್ ಕ್ರೀಡಾಕೂಟ ಲಾಂಛನವು ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ, ಹೊಯ್ಸಳ ಶಿಲ್ಪಕಲೆಯ ತವರೂರು, ಗೊಮ್ಮಟನ ನೆಲೆಬೀಡು ಎನ್ನುವುದನ್ನು ಪ್ರತಿನಿಧಿಸುತ್ತದಲ್ಲದೆ ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆಯ ಸೊಗಡನ್ನು ಹೊಂದಿದೆ. ಏಪ್ರಿಲ್ 12 ಮತ್ತು 13ರಂದು ಹಾಸನ ನಗರದಲ್ಲಿ ಆಯೋಜನೆಗೊಂಡಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಗೆ ನೋಂದಣಿ ಮುಕ್ತಾಯವಾಗಿದೆ. ಪಂದ್ಯಗಳ ನಿಯಮಗಳು ಹಾಗೂ ಉಳಿದ ಮಾಹಿತಿಯನ್ನು ಶೀಘ್ರದಲ್ಲಿಯೇ ತಿಳಿಸಲಾಗುವುದು ಎಂದು ಅಧ್ಯಕ್ಷರಾದ ವೇಣುಕುಮಾರ್ KH, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ HB ಮದನಗೌಡರು ಹಾಗೂ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಧರ್ BC ತಿಳಿಸಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಈ ಕ್ರೀಡಾಕೂಟವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಇದೇ 12 ಮತ್ತು 13ರಂದು ಶನಿವಾರ ಮತ್ತು ಭಾನುವಾರದಂದು ಈ ಕ್ರೀಡಾಕೂಟ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಕ್ರೀಡಾಕೂಟದ ಲಾಂಛನವನ್ನು ಬಿಡುಗಡೆ ಮಾಡಿ ಶುಭವನ್ನು ಹಾರೈಸಿದ್ದಾರೆ. ಹಾಸನ ಶಿಲ್ಪಕಲೆಯ ತವರೂರು ಹೌದು, ಹಾಗೆ ಗೊಮ್ಮಟನ ನೆಲೆಬೀಡು ಹೌದು, ಅರೆಮಲೆನಾಡು ಹೌದು, ಮಲೆನಾಡು ಹೌದು, ಬಯಲುಸೀಮೆಯೂ ಹೌದು. ಹೀಗೆ ಎಲ್ಲವನ್ನೂ ಒಳಗೊಂಡಿರುವಂಥ ಹಾಸನದೊಳಗಡೆ ಒಂದು ವಿಭಿನ್ನವಾದ ರೀತಿಯಲ್ಲಿ ಕ್ರೀಡಾಕೂಟವನ್ನು ಮಾಡಬೇಕು ಅಂತೇಳಿ ಅಲ್ಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು, ಇಡೀ ಹಾಸನ ಜಿಲ್ಲೆಯ ಪತ್ರಕರ್ತರು ಒಗ್ಗಟ್ಟಾಗಿ ಅದನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಈ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ನೀವೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳ ತಂಡಗಳು ಭಾಗವಹಿಸ್ತಾರೆ. ನೀವೆಲ್ಲರೂ ಕೂಡ ಈ ತಂಡದಲ್ಲಿ ಇದರೊಳಗಡೆ ಭಾಗವಹಿಸುವ ಮೂಲಕ ಈ ಪಂದ್ಯಾವಳಿಗೆ ಶೋಭೆಯನ್ನು ತರಬೇಕು. ನೀವೆಲ್ಲರೂ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಧನ್ಯವಾದ. ಕಲಬುರಗಿ ನಗರದ ಡಾಕ್ಟರ್ N ಧನಂಸಿಂಗ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ದ್ವಿತೀಯ PUCಯ ಫಲಿತಾಂಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿರುವ ಹಿನ್ನೆಲೆಯಲ್ಲಿ
ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕಲಬುರಗಿ ನಗರದ ಡಾಕ್ಟರ್ ಎನ್ ಧರಮ್ ಸಿಂಗ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ಪಿಯುಸಿಯ ಪರೀಕ್ಷೆಯ ಫಲಿತಾಂಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಕ್ಕಾಗಿ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. Total direct Akash Vedic out of 1 or 2. Distinction 19. First class 44. Second class 12. Not completed 27. ಅವರು ಗುಜರಾತ್ ಮೂಲದ ಪಪ್ಪಾಯಿ ಹಣ್ಣಿನ ವ್ಯಾಪಾರಿ. ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಭಾರತದಿಂದ ಪಪ್ಪಾಯಿ ಹಣ್ಣುಗಳನ್ನು ಉತ್ತರ ಭಾರತಕ್ಕೆ ರಫ್ತು ಮಾಡುತ್ತಿದ್ದಾರೆ. ರೈತರ ಬೆನ್ನೆಲುಬಾಗಿ ನಿಂತಿರುವ ಕಾರಣ ರೈತರು ಅವರಿಗೆ ಪ್ರೀತಿಯಿಂದ ಪಪ್ಪಾಯಿ ಕಿಂಗ್ ಲಾಲ್ ಸೇಠ್ ಎಂದು ಕರೆಯುತ್ತಾರೆ. ಪಪ್ಪಾಯಿ ಹಣ್ಣಿನ ವ್ಯಾಪಾರಿಯಾಗಿರುವ ಲಕ್ಷ್ಮಣ್ ಮೇಘಾಜಿ ಅವರು ತಮ್ಮ ವ್ಯಾಪಾರಕ್ಕೆ ಬೆಂಬಲವಾಗಿ ನಿಂತಿರುವ ಕಾರ್ಮಿಕರು ಹಾಗೂ ರೈತರಿಗೆ ಒಳ್ಳೆಯದಾಗಲಿ ಎನ್ನುವ ಸದಿಚ್ಛೆಯಿಂದ ತಮ್ಮ ಮನೆಯಲ್ಲಿ ಚಂಡಿ ಹವನವನ್ನ ಆಯೋಜಿಸಿದ್ದರು. ರೈತ ದೇಶದ ಬೆನ್ನೆಲುಬು. ರೈತನ ಬೆನ್ನೆಲುಬು ಲಾಲ್ ಸೇಠ್. ಅವರೇ ಪಪ್ಪಾಯಿ ಕಿಂಗ್ ಲಾಲ್ ಸೇಠ್. ಉಳ್ಳವರು ಶಿವಾಲಯ ಮಾಡುವರು, ಒಳ್ಳೆಯ ಮನಸ್ಸಿರುವವರು ದಾನ ಧರ್ಮ ಮಾಡುವರು. ಕಲಬುರಗಿಯಲ್ಲಿ ಒಬ್ಬ ಕಲಿಯುಗದ ದಾನಶೂರ ಕರ್ಣ. ಒಂದು ಕಡೆ ಪುರೋಹಿತರು ಚಂಡಿ ಹವನ ಮಾಡುತ್ತಿರುವ ದೃಶ್ಯ, ಮತ್ತೊಂದೆಡೆ ದಂಪತಿಗಳು ಭಕ್ತಿಯ ಭಾವದಲ್ಲಿ ಮುಳುಗಿರುವ ದೃಶ್ಯ, ಇನ್ನೊಂದೆಡೆ ತನ್ನ ಮಾಲೀಕನ ಕರುಣೆಯ ಕಂಡು ಪುಳಕಿತರಾಗುತ್ತಿರುವ ಸಿಬ್ಬಂದಿಗಳ ದೃಶ್ಯ. ಹೌದು, ಇಂಥದ್ದೊಂದು ಭಕ್ತಿಮಯ ವಾತಾವರಣದ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಮಹಾನಗರದ ಸ್ವಸ್ತಿಕ್ ನಗರ ಬಡಾವಣೆಯಲ್ಲಿ. ಇಲ್ಲಿ ಎಲ್ಲರೊಂದಿಗೆ ನಗುನಗುತ್ತಾ ಆತ್ಮೀಯತೆಯಿಂದ ಮಾತನಾಡುತ್ತಿರುವ ವ್ಯಕ್ತಿಯ ಹೆಸರು ಲಕ್ಷ್ಮಣ್ ಮೇಘಾಣಿ. ಇವರು ಮೂಲತಃ ಗುಜರಾತ್ ರಾಜ್ಯದ ಕಚ್ ಗಾಂಧಿಧಾಮನವರು. ಇವರು ಕಳೆದ 27 ವರ್ಷಗಳಿಂದ ದಕ್ಷಿಣ ಭಾರತದಿಂದ ಪಪ್ಪಾಯಿ ಹಣ್ಣುಗಳನ್ನು ಖರೀದಿಸಿ ಉತ್ತರ ಭಾರತಕ್ಕೆ ರಫ್ತು ಮಾಡುವ ವ್ಯಾಪಾರ ಮಾಡುತ್ತಿದ್ದಾರೆ. 20 ವರ್ಷಗಳ ಕಾಲ ಆಂಧ್ರ ಪ್ರದೇಶದಲ್ಲಿ ವ್ಯಾಪಾರ ಮಾಡಿದ ನಂತರ ಅವರಿಗೆ ಹಿಡಿಸಿದ್ದು ನಮ್ಮ ಕಲಬುರಗಿ ಜಿಲ್ಲೆಯ ನೆಲ, ಜನ ಮತ್ತು ಹಣ್ಣು. ಹೀಗಾಗಿ ಕಲಬುರಗಿಯಲ್ಲಿ ತಮ್ಮ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಂಡು ಆನಂದದಿಂದ ಜೀವನ ಸಾಗಿಸುತ್ತಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತೀವಿ. ಅದೇ ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ ಪಪ್ಪಾಯಿ ಹಣ್ಣಿನ ವ್ಯಾಪಾರಿ ಲಕ್ಷ್ಮಣ್ ಅವರು. ರೈತರ ಹೊಲಗಳಿಂದ ಪಪ್ಪಾಯಿ ಹಣ್ಣುಗಳನ್ನು ಕಟಾವು ಮಾಡಿ ತಂದ ಮಾರನೆಯ ದಿನ ಬೆಳಿಗ್ಗೆ 6 ಗಂಟೆಯ ಒಳಗಾಗಿ ರೈತರ ಖಾತೆಗಳಿಗೆ ಇವರು ಹಣ ಜಮಾವಣೆ ಮಾಡಿಸುತ್ತಾರೆ. ಬೇರೆ ವ್ಯಾಪಾರಿಗಳು ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ವಹಿವಾಟು ಮಾಡಿದರೆ ಇವರು ಮಾತ್ರ ವರ್ಷವಿಡೀ ರೈತರ ಹಣ್ಣುಗಳನ್ನು ಖರೀದಿಸುವ ಮೂಲಕ ರೈತರ ಬಾಳಲ್ಲಿ ಭರವಸೆಯ ಬೆಳಕಾಗಿದ್ದಾರೆ. ಯಾರು ಇಲ್ಲ ಅಂದರೂ ತಮ್ಮ ಕೈ ಹಿಡಿಯುವುದಕ್ಕೆ ಲಾಲ್ ಸೇಠ್ ಇದ್ದಾರೆ ಅನ್ನುವ ನಂಬಿಕೆ ರೈತರದ್ದಾಗಿದೆ. ಹೀಗಾಗಿ ರೈತರು ಇವರನ್ನು ಪ್ರೀತಿಯಿಂದ ಪಪ್ಪಾಯಿ ಕಿಂಗ್ ಲಾಲ್ ಸೇಠ್ ಅಂತಾನೆ ಕರೀತಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎಂಬ ಬಸವಣ್ಣನವರ ವಚನದಂತೆ ಇವರ ಕೈ ಕೆಳಗೆ ಸುಮಾರು 300ಕ್ಕೂ ಅಧಿಕ ಜನರು ಕೆಲಸ ಮಾಡುತ್ತಿದ್ದಾರೆ. ಆ ಮೂಲಕ ಇವರು ಕೆಲಸಗಾರರ ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿದ್ದಾರೆ. ಅವರ ಪೈಕಿ ಎಷ್ಟೋ ಜನ ಬಡತನದ ಪರಿಸ್ಥಿತಿಯಲ್ಲಿ ಇರುವವರು ಕೂಡ ಇದ್ದಾರೆ. ಹೀಗಾಗಿ ದೇವರು ತಮಗೆ ನೀಡಿರುವ ಸಂಪತ್ತಿನಲ್ಲಿ ಒಂದಿಷ್ಟು ಭಾಗವನ್ನು ಬಡವರು ಮತ್ತು ನಿರ್ಗತಿಕರಿಗೆ ಖರ್ಚು ಮಾಡಬೇಕು ಎನ್ನುವ ಮಹದಾಸೆಯಿಂದ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಅದೇನೆಂದರೆ ತಮಗೆ ಅರಿವಿರುವ ವಾಸ್ತು ಜ್ಞಾನದ ಪ್ರಕಾರ ಮನೆಯಲ್ಲಿ ಚಂಡಿ ಹವನ ಮಾಡಿಸಿದರೆ ಒಳ್ಳೆಯದು ಎನ್ನುವ ಮಾಹಿತಿಯ ಮೇರೆಗೆ ಈ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಹೌದು, ತಮ್ಮ ಮನೆಯಲ್ಲಿ ಈ ಚಂಡಿ ಹವನ ಮಾಡುವ ಮೂಲಕ ತಮ್ಮ ಎಲ್ಲ ಕೆಲಸಗಾರರಿಗೆ ಹಾಗೂ ರೈತರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅನ್ನುವ ವಿಶಾಲ ಹೃದಯ ಇವರದ್ದು. ಮೊದಲೇ ಇವರು ದುರ್ಗಾ ಮಾತೆಯ ಪರಮ ಭಕ್ತರು. ಹೀಗಾಗಿ ಉತ್ತರ ಭಾರತದ ಕಡೆ ಗುಪ್ತ ನವರಾತ್ರಿ ಅಂದರೆ ಚಿಕ್ಕ ನವರಾತ್ರಿಯನ್ನ ಆಚರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮಣ ದಂಪತಿಗಳು 9 ದಿನ ಉಪವಾಸ ಮಾಡಿ ರಾಮನವಮಿಯ ಶುಭ ಮುಹೂರ್ತದಲ್ಲಿ ಕನ್ಯೆ ಮುತ್ತೈದೆಯರಿಗೆ ಉಡಿ ತುಂಬಿ ತಮ್ಮಲ್ಲಿರುವ ಸಂಪತ್ತಿನಲ್ಲಿ ಒಂದಿಷ್ಟು ಬಡವರಿಗಾಗಿ ಕೊಟ್ಟರೆ ತಮ್ಮಲ್ಲಿನ ಲಕ್ಷ್ಮಿ ಪ್ರಸನ್ನಳಾಗಿ ಅವರ ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಎನ್ನುವುದು ಅವರ ಬಲವಾದ ನಂಬಿಕೆ. ದುರ್ಗಾ, ಪಾರ್ವತಿ, ಲಕ್ಷ್ಮಿ ಎಲ್ಲ ಒಂದೇ ರೂಪ ಎನ್ನುವುದು ಅವರ ಅನಿಸಿಕೆ. ಇವರು ಯಾವತ್ತೂ ಜಾತಿ, ಮತ, ಧರ್ಮ ಅಂತ ಭೇದ ಭಾವ ಮಾಡುವುದಿಲ್ಲ. ಹೀಗಾಗಿಯೇ ಇವರ ಹತ್ತಿರ ಎಲ್ಲಾ ಜಾತಿ ಜನಾಂಗದ ಜನರು ಕೆಲಸ ಮಾಡುತ್ತಿದ್ದಾರೆ. ಅದಕ್ಕೆ ಅಂತ ತಮ್ಮ ಎಲ್ಲಾ ಕೆಲಸಗಾರರಿಗೆ ಉತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳನ್ನು ಮತ್ತು ಮಹಿಳಾ ಸಿಬ್ಬಂದಿಗಳಿಗೆ ಬೆಲೆ ಬಾಳುವ ಅವರಿಷ್ಟದ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಆಪ್ತೇಷ್ಟ ಬಂಧು ಮಿತ್ರರಿಗೆ ಆಹ್ವಾನಿಸಿ ಶಾಲು ಹೊದಿಸಿ ಸಿಹಿ ಪ್ರಸಾದವನ್ನು ನೀಡಿ ಗೌರವಿಸಿ ಸಂತೋಷ ಹಂಚಿಕೊಂಡಿದ್ದಾರೆ. ರೈತರೊಂದಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಮೃಷ್ಟಾನ್ನ ಭೋಜನ ಮಾಡಿಸುವ ಮೂಲಕ ಹೃದಯ ವೈಶಾಲ್ಯತೆಯನ್ನ ಮೆರೆದಿದ್ದಾರೆ.
ಇದರೊಂದಿಗೆ ಸುಕ್ಷೇತ್ರ ಮುತ್ಯಾನ ಬಾಬಲಾದನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳನ್ನು ಕರೆಸಿ ಭಕ್ತಿಯ ಕಾಣಿಕೆ ಸಲ್ಲಿಸಿ ಆಶೀರ್ವಾದ ಪಡೆದು ಇತರರಿಗೂ ಆಶೀರ್ವಾದ ಸಿಗುವಂತೆ ಮಾಡಿದ್ದಾರೆ. ರಕ್ತ ಸಂಬಂಧಿಗಳೇ ಒಬ್ಬರಿಗೊಬ್ಬರು ಆಗದೇ ಇರುವ ಇಂದಿನ ದಿನಮಾನಗಳಲ್ಲಿ ತಾವು ದುಡಿದಿರುವ ದುಡ್ಡಿನಲ್ಲಿ ತನ್ನ ಕೆಲಸಗಾರರಿಗೆ ಒಳ್ಳೆಯದಾಗಲಿ ಎಂದು ಇಷ್ಟು ಖರ್ಚು ಮಾಡುವ ದೊಡ್ಡ ಮನಸ್ಸಿರುವವರು ಇರುವುದರಿಂದಲೇ ಇಂದಿಗೂ ಕಾಲ ಕಾಲಕ್ಕೆ ಮಳೆ ಬೆಳೆ ಬರ್ತಾ ಇದೆ ಅಂತಾರೆ ತಿಳಿದವರು. ನಿಜಕ್ಕೂ ತ್ರೇತಾಯುಗದಲ್ಲಿ ರಾಮನ ತಮ್ಮ ಲಕ್ಷ್ಮಣ ತನ್ನ ಅಣ್ಣ ಮತ್ತು ಅತ್ತಿಗೆಯ ಕುಶಲೋಪರಿ ಬಗ್ಗೆ ಕಾಳಜಿ ವಹಿಸಿರುವಂತೆ ಕಲಿಯುಗದಲ್ಲಿ ಈ ಲಕ್ಷ್ಮಣ ತಮ್ಮ ಕೆಲಸಗಾರರ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವುದು ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗುವಂತದ್ದಲ್ವಾ? ವೀಕ್ಷಕರೇ, ಸದ್ಯ ನನ್ನ ಜೊತೆ ಅಥವಾ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ರೈತರ ಅಚ್ಚುಮೆಚ್ಚಿನ ಲಾಲ್ ಸೇಠ್ ಅವರಿದ್ದಾರೆ. ಕಿಂಗ್ ಆಫ್ ಪಪ್ಪಾಯ ಅಂತಾನೆ ಕರಿಬಹುದು. ವಿಶೇಷವಾಗಿ ತ್ರೇತಾಯುಗದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಸಹೋದರ ಲಕ್ಷ್ಮಣ ಸೀತಾಮಾತೆ ಮತ್ತು ರಾಮಚಂದ್ರನ ಒಂದು ಯೋಗಕ್ಷೇಮ ನೋಡ್ಕೊಂಡಿದ್ರು. ಕಲಿಯುಗದಲ್ಲಿ ಲಕ್ಷ್ಮಣನ ಹೆಸರನ್ನು ಪಡ್ಕೊಂಡಂತಹ ಲಾಲ್ ಸೇಠ್ ಅವರು ತಮ್ಮ ಒಂದು ಹತ್ರ ಕೆಲಸ ಮಾಡುವಂತಹ ಎಲ್ಲರ ಕುಟುಂಬಗಳ ಒಂದು ಯೋಗಕ್ಷೇಮ ನೋಡ್ಕೋತಾ ಇದ್ದಾರೆ. ವಿಶೇಷವಾಗಿ ರಾಮನವಮಿಯ ದಿವಸ ಇಂಥ ಒಂದು ವಿಶೇಷವಾದ ಪೂಜೆನ ಹಮ್ಮಿಕೊಂಡಿದ್ದಾರೆ. ಸೊ ಇದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್ಜಿ ನಮಸ್ತೆ. मेरा उद्देश्य यूँ है कि कहने का मतलब अभी चैत्र के नवरात्र आए थे तो हम परिवार वाले मेंगाणी परिवार वाले, हमारी सरने मेंगाणी है, हमने उपवास रखा था. मैंने तो उपवास फलों पे रखा था. भाई इसकी समाप्ति अच्छी तरह होनी चाहिए. उसकी समाप्ति पे मालिक सबका अच्छा करे. मैंने ऐसा उद्देश्य रखा था हमारे स्वामी जी से मिलके कि कोई अच्छा एक हवन रखेंगे, यज्ञ रखेंगे और जितने भी हमारे पास काम करने वाले हैं, जो हमारे सेवादारी हैं, जो हमारी कंपनी में हैं, उनको वस्त्र दान करेंगे. उसकी इच्छा अनुसार उनका वस्त्र देंगे. जो और हमारे माता रानी के दर्शन करने आते हैं तो उनको भी हमारी तरफ से एक सुप्रीम बेट में एक अच्छी सी प्रसादी, ड्राई फ्रूट की एक शॉल हो, काश्मीरी शॉल हो, जो पहने और जो माता के नाम की मेरी नहीं है, मेरा कुछ भी नहीं है. और मैंने सबको मना कर दिया, मुझे गिफ्ट नहीं चाहिए. और मैंने लगभग लोगों से गिफ्ट नहीं ली. मुझे गिफ्ट की जरूरत है क्या? जो भी घर में मेरा माहौल है, फंक्शन है, सब माता रानी भगवान की रामनवमी के ऊपर हो रहा है. इसके लिए मैंने सोचा भी सबका भला हो और जिसने भी दर्शन किया सबका अच्छा ही होगा, क्योंकि सबका मिलके सहयोग से काम हो रहा है. मतलब मैंने अकेले ने कुछ किया है, जो भी है सब लोग अपना उसने सबने योगदान दिया है. कई मित्रों ने अपना योगदान दिया, कई पड़ोसी ने योगदान दिया. सबका मैं लाख शुक्र मानता हूँ जिसने मुझे इतना अच्छा हेल्प किया, सहयोग किया. स्वामी महाराज ने मुझे हेल्प किया, सबने हेल्प किया और उनके शुक्र को गुजार से मेरा सब काम अच्छा हुआ और माता रानी सबको अच्छा रखे, सबको खुश रखे. साहब से वहाँ पर मेरी मुलाकात हो गई. साहब से बहुत सारी बातें हुई, लेकिन साहब के बारे में मैंने जितना सुना था मुझे लगा नहीं कि वो शायद कहीं ना कहीं सच्चाई हो सकती है. आज साहब ने मुझे इनवाइट किया था बॉम्बे से, आज मैं स्पेशली उसके लिए आया हूँ. मैंने यही देखने के लिए, उसमें कितनी सच्चाई है देखने के लिए. एंड ही इज़ वेरी ग्रेट. इनमें कोई धर्म का कोई भेदभाव नहीं है एंड सारे धर्म को उन्होंने लेके चल रहे. आज मैं सुबह से देख रहा हूँ हिंदू भी है, मुस्लिम भी है. आज मैं देखा सरदार भाई भी लोग उसमें थे. एंड सारे एग्रीकल्चरिस्ट को उन्होंने अपने लेवल में लेके चल रहे हैं एंड हमको और उनको सेम बराबर की इज्जत दी है. एंड वेरी ग्रेट एंड वेरी ग्रेट पर्सनालिटी. तो आप भी बिजनेस फील्ड में हैं, लाल शेड्स भी बिजनेस फील्ड में है. तो आजकल का बिजनेस जो फील्ड है उसमें किस बात का होना बहुत जरूरी है आपके हिसाब से? देखिए, मेरे हिसाब से मैं भी बहुत स्ट्रगल किया और जितना मैं लाल सेठ किया और हमारी दोनों की जरा कॉपी है. बिजनेस में सक्सेस का एक ही फॉर्मूला है, सच्चा होना, खरा होना. जहां पर जो प्रॉमिस किया वो देना, उसका पसीना सूखने से पहले उसकी मेहनत का पैसा देना. एंड मैंने सुना हो लाल सेठ के बारे में, वो जितनी उनको कभी कभी ऐसा होता है कि वो प्रॉफिट को ऐड करके उनको पैसा देना पड़ता है. सिर्फ वो इसलिए देते हैं ताकि ये बंदा मेहनत से अपने को फ्रूट बना के दिया है, बड़ा करके दिया है. कल आने वाले दिन में भले ही वो जिंदा रहेगा, उसकी फैमिली अच्छी रहेगी तो ही मुझे दुआ मिलेगी. इस सक्सेस के हिसाब से वो बंदे चल रहे हैं. एंड मैं भी यही चाहता हूँ कि अगर आपको ज़िंदगी में आगे बढ़ना है, आपके दिल में सच्चाई लेके आइए, अच्छी चीज़ मार्केट में लेके आइए, ज़रूर उसको सक्सेस होगा, आपकी ज़िंदगी ज़रूर सक्सेस हो जाएगी. ಸದ್ಯ ನಮ್ಮ ಜೊತೆ ಡಾಕ್ಟರ್ ಸೋಹೇಲ್ ಶಾಲಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ತಾವು ಕೂಡ ಸಾಕಷ್ಟು ಸಮಯದಿಂದ ಇಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಇಲ್ಲಿ? ಭಾಳ ಖುಷಿ ಆಗ್ತಿದೆ ರೀ. ಅವ್ರು ನನಗೆ 2-3 ಟೈಮ್ಸ್ ಕರೆದ್ರು ಒಂದೇ ಫಂಕ್ಷನ್ಗೆ. ಇಷ್ಟು ದೊಡ್ಡ ಫಂಕ್ಷನಲ್ಲಿ ದೊಡ್ಡವರು ನನ್ನ ಪ್ರಕಾರ ಒಂದೇ ಸತಿ ಕರೆಯೋದು, ಸೆಕೆಂಡ್ ಟೈಮ್ ಕರೆಯೋಕ್ಕೆ ಹೋಗಲ್ಲ. ಇವರು ಸೆಕೆಂಡ್ ಟೈಮು ಕರೆದ್ರು ಮತ್ತು ಥರ್ಡ್ ಟೈಮ್ ಮೆಸೇಜು ಮಾಡಿದ್ರು ಬರಬೇಕ್ರಿ. ಇವತ್ತು ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಸೋಹೇಲ್ ಬರ್ತಾನೆ. ನಾನು ಐಸಿಯುನಲ್ಲಿ ಇರ್ತೀನಿ, ಬ್ಯುಸಿ ಇತ್ತು, ಆದರೂ ಅವ್ರು ಹೆಂಗೆ ಮನಸ್ಸಿಂದ ಕರೆದ್ರಲ್ಲ ನನಗೆ,
आना है, आपको आना है, ಪೂಜೆ को आना है, आप दावत में आना है, सबको आना है. ಅದೇನು ಫೀಲಿಂಗಿಂದ ಕರೆದ್ರಲ್ಲ, ಆ ಪ್ರೀತಿ ನನಗೆ ಹೇಳ್ಕೊಂಡು ಬಂದಿದೆ. ಭಾಳ ಖುಷಿ ಆಯಿತು. ಎಲ್ಲರೂ ನಾನು ನೋಡಿದೆ, ಎಲ್ಲ ಜಾತಿಯವ್ರನ್ನ ನೋಡಿದೆ. ಇದೇ ನಮ್ಮ ಕಲಬುರ್ಗಿದು ವಿಶೇಷತೆ. ವೀಕ್ಷಕರೇ, ಸದ್ಯ ನನ್ನ ಜೊತೆ ನಕೀಂ ಭಾಯ್ ಅವರಿದ್ದಾರೆ. ಲಾಲ್ ಸೇಠ್ ಅವರ ತುಂಬಾನೇ ವಿಶ್ವಾಸಿಗರಲ್ಲಿ ಒಬ್ಬರಾಗಿರುವಂತಹ ಇವರು ವ್ಯಕ್ತಿ ಅಂತಾನೆ ಹೇಳ್ಬೋದು. ಎಲ್ಲರ ಬಾಯಲ್ಲೂ ನಕೀಂ ಭಾಯ್ ಅಂತ ತುಂಬಾ ಕೇಳ್ತಾ ಇರ್ತೀವಿ, ಬೆಳಗಿಂದ ಕೂಡ ನಾವು ಕೇಳ್ತಾ ಇದೀವಿ. ಅದ್ರ ಹಿಂದಿನ ಒಂದು ರಹಸ್ಯ ಏನಂತ ಅವರೇನು ತಿಳ್ಕೊಳ್ಳೋಣ. ನಕೀಂ ಭಾಯ್ ನಮಸ್ಕಾರ. ಲಾಲ್ ಸೇಠ್ ಅವರದ್ದು ತುಂಬಾ ವಿಶ್ವಾಸ ನಿಮ್ಮ ಮೇಲಿದೆ. ತಾವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 18 ವರ್ಷ ಆಯ್ತು ಸರ್. 18 ವರ್ಷ. ಸೊ ನೀವು ಫಸ್ಟ್ ಅಲ್ಲಿ ಇವ್ರ ಪರಿಚಯ ಹೆಂಗಾಯ್ತು ನಿಮಗೆ? ಇವ್ರ ಮನೆ ನಮ್ಮ ಮನೆ ಸಹ ಹತ್ರ ಇದೆ ಸರ್, ಹಾಗಾಗಿ ಪರಿಚಯ ಅದ ಸರ್. ನಾ ಭಾಳ ಸಣ್ಣ ಇದೆ ಸರ್, ಅವನಿಂದ ಇವ್ರ ಬಳಿ ಇದೆ ಸರ್, ಮಗನ ಥರ ನೋಡ್ಕೋತಾರೆ ಸರ್. ಅದ್ರ ಸಲ ಇವ್ರ ಬಳಿ ಇದ್ದೀನಿ ಸರ್. ಹಾಂ ಸರ್. ಸೊ ಈಗ ಇವ್ರ ಬಿಸ್ನೆಸ್ ಬಗ್ಗೆ, ಆಮೇಲೆ ಇವ್ರ ಹತ್ರ ಕೆಲಸ ಮಾಡುವಂಥ ಜನರಿಗೆ ಅವ್ರು ಯಾವ ರೀತಿ ನೋಡ್ಕೋತಾರೆ ಅಂತ ನಿಮ್ಗೆ ಹೆಂಗೆ ಅನ್ಸುತ್ತೆ? ಸರ್ ಎಲ್ಲರೂ ಚಲೋ ನೋಡ್ಕೋತಾರೆ. ಯಾರಿಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಕೋತಾರೆ ಸರ್. ಎಲ್ಲ ಮನಿ ಮೆಂಬರ್ ಅದ ಆ ಟೈಪ್ ನೋಡ್ಕೋತಾರೆ ಸರ್. ಹಾಂ ಸರ್. ಸೊ ನಾನು ಕೇಳಿದ ಪ್ರಕಾರ ಒಂದು 500ಕ್ಕೂ ಅಧಿಕ ಕುಟುಂಬಗಳು ಲಾಲ್ ಸೇಠ್ ಅವರ ಒಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಇದ್ದಾರೆ ಅಂತ. ಸೊ ಅವರೆಲ್ಲರ ಜೊತೆ ನಿಮ್ಮದು ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವರೆಲ್ಲರದ್ದು ಒಂದು ರೆಸ್ಪಾನ್ಸ್ ಹೆಂಗಿರುತ್ತೆ? ಹಾಂ, ಅವರು ಎಲ್ಲರೂ ಮಗನ ಹತ್ರ ಮಾತಾಡ್ತಾರೆ, ಕೈಸಾ ಬೇಟ ಏನಿಲ್ಲ ಆ ಟೈಪ್ ಮಾತಾಡ್ತಾರೆ. ಯಾರಿಂಗೂ ಹೆಸರು ತೊಗೊಂಡು ಹೇಳಲ್ಲ, ಬೇಟಾನೆ ಅಂತ ಮಾತಾಡ್ತಾರೆ. ಅಂದರೆ ಹಂಗೂ ಯಾರಿಗೂ ಇವರು ಕಿಸಾನರ, ಇವರು ಲೇಬರರ, ಹಂಗೆ ಯಾರಿಗೂ ಮಾತಾಡಲ್ಲ ಸರ್. ಈಗ ನೀವು ಇವ್ರ ಹತ್ರ ಇರ್ತೀರಾ, ಸೇಠ್ಜಿ ಬಗ್ಗೆ ನಿಮಗೆ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ. ರೈತರು ಸೇಠ್ಜಿ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಎದುರು? ದೇವ್ರವ್ರ ಅಂತಾರೆ ಸರ್, ದೇವ್ರವ್ರ ಅಂತಾರೆ. ಯಾಕಂದ್ರೆ ಮಾಲ್ ಎನಿ ಟೈಮ್ ಬರಲಿ ಕಡಿತಾರೆ ಸರ್. ರೇಟ್ ಇರಲಿ, ಇವತ್ತು ಇರಲಿ ರೇಟ್, ಎನಿ ಟೈಮ್ ಮಾಲ್ ಕಡಿತಾರೆ ಸರ್. ಹಾಂ ಸರ್. ಹಂಗಾಗಿ ಏನ್ರಿ ಭಾಳ ನೆನೆಸ್ತಾರೆ ಸರ್. ಈ ಮಂದಿ ಬಂದಾರ ಅಂದರೆ ಭಾಳ ಯಗ್ ಮಾಡಿದ್ದಾರೆ, ಅಂದರೆ ಎಲ್ಲರೂ ಸರಿಯಾಗಿ ಮಾಡಿದ್ದಾರೆ ಸರ್. ಹಾಂ ರೀ. ಇವರಿಗೆ ನಮ್ಮ ಸುದ್ದಿ ಸಮಯದ ತಂಡದ ವತಿಯಿಂದ ಒಂದು ಸಲಾಂ. ಕ್ಯಾಮ್ರಾ ಪರ್ಸನ್ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬಡ ಕುಟುಂಬದ ಮಹಿಳೆಯ ಮಗುವಿಗೆ ಚಿಕಿತ್ಸೆಗಾಗಿ ತನ್ನ ಸ್ವಂತ ಕಾರು ಮತ್ತು ಹಣವನ್ನು ನೀಡುವ ಮೂಲಕ ಸಹಾಯ ಮಾಡಿ ಯಡ್ರಾಮಿಯ PSI ವಿಶ್ವನಾಥ್ ಮುದ್ದಾರೆಡ್ಡಿ ಅವರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಯಡ್ರಾಮಿ ತಾಲೂಕಿನ PSI ವಿಶ್ವನಾಥ್ ಮುದ್ದಾರೆಡ್ಡಿ ಅವರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಯಡ್ರಾಮಿ ಪಟ್ಟಣದ ಸರ್ದಾರ್ ಶರಣಗೌಡ ಇನಾಮದಾರ್ ವೃತ್ತದಲ್ಲಿ ಯತ್ನಾಳ್ ಗ್ರಾಮದ ಬಡ ಕುಟುಂಬದ ಮಹಿಳೆ ತನ್ನ 7 ತಿಂಗಳ ಮಗುವಿಗೆ ವಿಪರೀತ ಜ್ವರ ಬಂದು ಮಸ್ತಕಕ್ಕೆ ಏರಿದರಿಂದ ತಾಯಿ ದಿಕ್ಕು ತೋಚದೆ ಅಳುತ್ತಾ ಕುಳಿತಿರುವುದನ್ನು ಕಂಡು ತಮ್ಮ ಸ್ವಂತ ವಾಹನವನ್ನು ನೀಡಿ ಆ ಮಗುವಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ಕರೆದುಕೊಂಡು ಹೋಗಲು ಸಹ ಸ್ವಂತ ಹಣ ನೀಡಿ ಯಡ್ರಾಮಿ ಪೊಲೀಸ್ ಠಾಣೆಯ PSI ವಿಶ್ವನಾಥ್ ಮುದ್ದಾರೆಡ್ಡಿ ಅವರು ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ಪೊಲೀಸರೆಂದರೆ ಕಠೋರವಾಗಿ ಇರುತ್ತಾರೆ ಎನ್ನುವವರಿಗೆ ಪೊಲೀಸರು ಕೂಡ ನಿಮ್ಮೆಲ್ಲರಂತೆ ಮನುಷ್ಯರು ಮತ್ತು ಅವರಲ್ಲಿ ಕೂಡ ಮೃದುವಾದ ಹೃದಯ ಇದೆ ಎನ್ನುವುದಕ್ಕೆ PSI ವಿಶ್ವನಾಥ್ ಮುದ್ದಾರೆಡ್ಡಿ ಅವರೇ ನಿದರ್ಶನರಾಗಿದ್ದಾರೆ.
ಇವರಂತೆ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾರ್ವಜನಿಕರಿಗೆ ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ ಎಷ್ಟು ಚಂದ ಅಲ್ಲವೇ? PSI ವಿಶ್ವನಾಥ್ ಮುದಿರೆಡ್ಡಿ ಅವರಿಗೆ ನಮ್ಮ ಸುದ್ದಿ ಸಮಯದ ಸಲಾಂ. ಸಹಕುಲಪತಿಗಳ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ನ್ಯಾಯ ಒದಗಿಸುವಂತೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿ ಮಾಡಲಾಯಿತು. ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಯಲ್ಲಿ ಮತ್ತು ಶಿಕ್ಷಕೇತರ ನೇಮಕಾತಿ ಪಾರದರ್ಶಕತೆಯ ಮಾನದಂಡದಂತೆ ನೇಮಕ ಮಾಡಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಅತಿ ಅವಶ್ಯಕವಾಗಿದೆ. ಪ್ರಸ್ತುತ ರಾಜ್ಯದ 5 ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಗಳಲ್ಲಿ ಕಲ್ಯಾಣ ಕರ್ನಾಟಕದ 2 ವಿಶ್ವವಿದ್ಯಾಲಯಗಳು ಸಹ ಒಳಗೊಂಡಿರುತ್ತವೆ. ಕುಲಪತಿಗಳ ನೇಮಕಾತಿಯಲ್ಲಿ ಅರ್ಹತೆಯ ನೆಲೆಗಟ್ಟಿನ ಮೇಲೆ ಸಾಮಾಜಿಕ ನ್ಯಾಯವನ್ನು ಪರಿಗಣಿಸಿ ಸಮರ್ಥ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ನೇಮಕ ಮಾಡುವುದು ಅತಿ ಅವಶ್ಯಕವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹಾಗೂ ಬಸವರಾಜ್ ದೇಶಮುಖ್ ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಸಕಾಲಕ್ಕೆ ತಕ್ಕಂತೆ ವಿಶ್ವವಿದ್ಯಾಲಯದ ಶಿಕ್ಷಕೇತರ ನೇಮಕಾತಿಗಳು ನ್ಯಾಯಸಮ್ಮತವಾಗಿ ನಡೆಯದ ಕಾರಣ ಮತ್ತು ಇನ್ನಿತರ ಕಾರಣಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ತನ್ನ ಘನತೆ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಘನತೆಯನ್ನು ಹೆಚ್ಚಿಸಲು ಮತ್ತು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಲು ಮೊದಲನೆಯ ಹಂತವಾಗಿ ಕುಲಪತಿ ನೇಮಕಾತಿಯಲ್ಲಿ ಯಾವುದೇ ಮುಲಾಜಿಲ್ಲದೆ ಸಮರ್ಥವಾದ ವ್ಯಕ್ತಿಗೆ ನೇಮಕ ಮಾಡುವುದರಿಂದ ವಿಶ್ವವಿದ್ಯಾಲಯದ ಅರ್ಧ ಘನತೆ ಹೆಚ್ಚುತ್ತದೆ. ಇದಕ್ಕೆ ಪೂರಕವಾಗಿ ಶಿಕ್ಷಕ ಮತ್ತು ಶಿಕ್ಷಕೇತರ ನೇಮಕಾತಿಗಳು UGC ನೇಮಕಾತಿ ನಿಯಮಗಳ ಮಾನದಂಡದಂತೆ ನೇಮಕ ಮಾಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಲ್ಯಾಣದ ಸಚಿವರಲ್ಲಿ ವಿಶೇಷವಾಗಿ ಮನವರಿಕೆ ಮಾಡುವುದೇನೆಂದರೆ, ಕುಲಪತಿಗಳ ನೇಮಕಾತಿಗಳಲ್ಲಿ ಯಾವುದೇ ಶಿಫಾರಸು ಮತ್ತು ಮುಲಾಜಿಗೆ ಒಳಗಾಗದೆ ನಿಷ್ಠುರವಾಗಿ ಸಮರ್ಥ ವ್ಯಕ್ತಿಗೆ ಕುಲಪತಿ ಸ್ಥಾನಕ್ಕೆ ನೇಮಕ ಮಾಡಲು ಮುಖ್ಯಮಂತ್ರಿಗಳ ಮೇಲೆ ಮತ್ತು ರಾಜ್ಯಪಾಲರಿಗೆ ಆಗ್ರಹಿಸಲು ಸಮಿತಿ ಒತ್ತಾಯಿಸುತ್ತದೆ. ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಗಳಲ್ಲಿ 371ನೇ ಜೆ ಕಲಂ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ಅರ್ಹ ಮತ್ತು ಸಮರ್ಥ ಅಭ್ಯರ್ಥಿಗಳನ್ನು ಗಣನೆಗೆ ತೆಗೆದುಕೊಂಡು ಕುಲಪತಿಗಳ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ನ್ಯಾಯ ಒದಗಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ವಿನಂತಿಸಿದೆ. ಕರ್ನಾಟಕದಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಇದರಲ್ಲಿ ಈ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಮುಖ್ಯವಾಗಿ ಅರ್ಹತೆ ಇರಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಈ ಸರ್ಕಾರ ಕ್ರಮ ಕೈಗೊಳ್ಳಬೇಕಂಥೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ವಿಶೇಷವಾಗಿ ಆಗ್ರಹಿಸ್ತದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ 4.5 ದಶಕಗಳ ಹಿಂದೆ ತನ್ನದೇ ಅಂತ ಶ್ರೀಮಂತ ಘನತೆ ಮತ್ತು ಇತಿಹಾಸದಿಂದ ಮೆರೆದಂಥ ವಿಶ್ವವಿದ್ಯಾಲಯ ಇದೆ. ಈ ಒಂದು ವಿಶ್ವವಿದ್ಯಾಲಯ ಘನತೆ ಕಡಿಮೆಯಾಗಲು ಮುಖ್ಯ ಕಾರಣ ಅಂದರೆ ಸಕಾಲಕ್ಕೆ ನೇಮಕಾತಿಗಳಾಗಿಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದಲೂ ಸಹ ಇದರ ಘನತೆ ಏನದಲ್ಲ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ನಮ್ಮ ಭಾಳ ದುಃಖದ ವಿಷಯ. ಅದು ಈ ದುಃಖದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಭಾಳಷ್ಟು ಸಹ ಆಗ್ರಹವನ್ನು ಮಾಡಿದ್ದೀವಿ. ಅದಕ್ಕೆ ಇದಕ್ಕೆ ಪೂರಕವಾಗಿ ನಮ್ಮ ಭಾಗದಲ್ಲಿ ಹುಟ್ಟಿ ಸುಮಾರು ಏನದಲ್ಲ 4.5 ದಶಕಗಳಿಂದ ಇವತ್ತು ರಾಜಕೀಯದಲ್ಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಸಹ ಜಯದೇವ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಳ ಕಳಕಳಿಯಿಂದ ಹೇಳಿದರು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಏನದಲ್ಲ ಇಲ್ಲಿ ನೇಮಕಾತಿಗಳು ಮಾಡಬೇಕು ಅಂಥೇಳಿ. ಆದರೆ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ಯದ ಮತ್ತು ಸರ್ಚ್ ಕಮಿಟಿಗಳನ್ನು ಸಹ ವಿಶ್ವವಿದ್ಯಾಲಯ ಕುಲಪತಿಗಳ ನೇಮಕಾತಿಗೆ ಕಮಿಟಿಗಳನ್ನೂ ನಿರ್ಮಾಣ ಆಗ್ಯವ. ಬಹಳಷ್ಟು ಜನ ಶಿಫಾರಸನ್ನು ಮಾಡ್ತಾ ಇದ್ದಾರೆ, ನಮಗೆ ಮಾಡಿರಿ ಅಂಥೇಳಿ ವಶಲನ್ನು ಹಚ್ತಾ ಇದ್ದಾರೆ. ಮುಲಾಜಿ ಇವೆಲ್ಲ ನಡಿಬಾರ್ದು, ಯಾವುದೂ ಮುಲಾಜಿ ಒಳಗಾಗಬಾರ್ದು, ನಿಷ್ಠುರವಾಗಿ ಏನದಲ್ಲ ಕುಲಪತಿ ನೇಮಕ ಆಗಬೇಕು. ಈಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬಿಜಾಪುರ ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ಸಂಗೀತ ವಿಶ್ವವಿದ್ಯಾಲಯ, ಈ ರೀತಿ 6 ವಿಶ್ವವಿದ್ಯಾಲಯಗಳದ್ದು ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಮಸ್ಯೆದ ಬಗ್ಗೆ ನಾನು ವಿಶೇಷವಾಗಿ ಒತ್ತು ಹೇಳ್ತೀನಿ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕುಲಪತಿ ಬಂದ್ರೆ ಅರ್ಧ ಸಮಸ್ಯೆ ಈಡೇರ್ತದೆ, ಅರ್ಧ ಘನತೆ ಹೆಚ್ಚಾಗ್ತದೆ. ಕುಲಪತಿಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ಈ ಹಿಂದೆ ಏನದಲ್ಲ ಕುಲಪತಿಗಳೇನಪ್ಪ ಅಂದರೆ UGC ನಾರ್ಮ್ಸ್ ಗಾಳಿಗೆ ತೂರ್ತಾರೆ. ಅವರು UGC ನಾರ್ಮ್ಸ್ ಪ್ರಕಾರ 80% ಅಕಾಡೆಮಿಕ್ಕು ಗಣನೆಗೆ ತೊಗೋಬೇಕು.
ಅವ್ರ ಡಿಗ್ರಿ ನೆಟ್ಟು ಮುಂತಾದಂಥ ಎಕ್ಸಾಮ್ಗಳು ಎಲ್ಲ ಗಣನೆಗೆ ತೊಗೊಂಡು 10% ಏನದಲ್ಲ ಪಬ್ಲಿಕೇಶನ್ಸು 10% ಟೀಚಿಂಗ್ದು ಮಾನದಂಡ ತೊಗೊಂಡು ಈ ರೀತಿ 100 ಮಾರ್ಕ್ಸ್ ತೊಗೊಂಡು ನೇಮಕಾತಿ ಮಾಡಬೇಕಂತ ಒಂದು ನಿಯಮ ಅದ. ಆದರೆ ಈ ನಿಯಮಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಗಾಳಿಗೆ ತೂರಿ ಏನದಲ್ಲ ಲೂಟಿ ಮಾಡ್ಲತ್ತಾರಲ್ಲಿ. ಒಬ್ಬೊಬ್ಬ ಕ್ಯಾಂಡಾಗ 50-50 ಲಕ್ಷ ರೂಪಾಯಿ ತೊಗೊಂಬಂಥ ಕೆಲಸ ಅನ್ನೋದು ಯಾಕೆ ನಡೀತದೆ ಅಂತಂದ್ರೆ ನಾ ದುಡ್ಡು ಕೊಟ್ಟು ಬಂದಿನಿ ನಾ ವಿಷಯ ಆಗ್ಲಕ್ಕ ದುಡ್ಡು ವಸೂಲಿ ಮಾಡ್ತಾನೆ. ಈ ರೀತಿ ವಾತಾವರಣ ಆಗಬಾರ್ದು. ವಿಶ್ವವಿದ್ಯಾಲಯದಲ್ಲಿ ಏನದಲ್ಲ ಗುಣಮಟ್ಟದ ಶಿಕ್ಷಣ ಬರಬೇಕಂದ್ರೆ ಒಳ್ಳೆ ಅರ್ಹ ಅಭ್ಯರ್ಥಿಗಳು ಬರಬೇಕು. ಮತ್ತು ಒಳ್ಳೆ ರೀತಿಲಿ ಡಿಗ್ರಿ ಪಡೆದು ಅವು ಎಲ್ಲ ರೀತಿ ಎಕ್ಸಾಮ್ ಮಾಡಿ ಕುಲಪತಿಗಳೇನದಲ್ಲ ತಮ್ಮದೇ ರೂಲ್ ಫ್ರೇಮ್ ಮಾಡ್ಕೋತಾರೆ. ಅಧಿಕಾರ ಇಲ್ಲ ಯಾವುದೇ ಕುಲಪತಿಗೆ ನೇಮಕಾತಿ ಮಾಡ್ಕೊಳಕ್ಕೆ ರೂಲ್ ಫ್ರೇಮ್ ಮಾಡೋ ಅಧಿಕಾರ ಇಲ್ಲ. ಅವ್ರು ಕೇವಲ ತಮ್ಮ ಎಕ್ಸಾಮ್ ಮಾಡ್ಬೋದು, ತಮ್ಮ ಪ್ರಮಾಣ ಪತ್ರ ಕೊಡ್ಬೋದು, ಅದರ ಎಕ್ಸಾಮ್ ಮಾಡ್ಲಿಕ್ಕೆ ಅಧಿಕಾರ ಅದ. ಆದರೆ ಏನದಲ್ಲ ನೇಮಕಾತಿಗೆ ಏನದಲ್ಲ ರೂಲ್ ಫ್ರೇಮ್ ಮಾಡ್ಕೊಳಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಅದಕ್ಕೆ ಅವ್ರು ಯಾಕೆ ಮಾಡ್ತಾರೆ ಅಂತಂದ್ರೆ ದುಡ್ಡು ಕೊಟ್ಟು ಬಂದಿರ್ತಾರೆ. ಅದಕ್ಕೆ UGC ರೂಲ್ಸ್ನು ಗಾಳಿಗೆ ತೂರ್ತಾರೆ, ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರ್ತಾರೆ, ಎಕ್ಸಾಮ್ ತಾವೇ ಮಾಡ್ತಾರೆ. KEನೂ ಕೊಡಲ್ಲ, KPSC ಕೊಡಲ್ಲ, ಅವರೇ ಎಕ್ಸಾಮ್ ಮಾಡ್ತಾರೆ. ಇದು ಉದಾಹರಣೆಗಾಗಿ ಸದ್ಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ರಾಯಚೂರಲ್ಲಿ ನಡೆದವು. ಅದಕ್ಕೆ ಈ ರೀತಿ ಆಗಬಾರ್ದು. ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ, ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಈ ರೀತಿ ಆಗಬಾರ್ದು. ಬಿಜಾಪುರ ವಿಶ್ವವಿದ್ಯಾಲಯಕ್ಕೂ ಯಾವ ವಿಶ್ವವಿದ್ಯಾಲಯಕ್ಕೂ ಆಗಬಾರ್ದು ಈ ರೀತಿ. ಅದಕ್ಕೇನದ ಕುಲಪತಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಸಾಮಾಜಿಕ ನ್ಯಾಯ ಇರಬೇಕು. ಅರ್ಹತೆ ಈ ಮಾನದಂಡದಿಂದ ನೇಮಕಾತಿ ಮಾಡಬೇಕು. ಅದೇ ಹೇಳ್ತಾ ಇದ್ದೀನಿ ನಾವು ಈಗ ಇಲ್ಲ ಸರ್, ನಾನು ಜಮಾದಾರ್ ಸರ್, ನಾನು ಹೇಳ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರದ ಮುಖಾಂತರ ಕುಲಪತಿ ಬಂದಿರೋ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಕುಲಪತಿಗಳಲ್ಲಿ ನಾನು ಗಣನೆಗೆ ತಗೊಂಡಿನಿ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ರಾಯಚೂರಿನಲ್ಲಿ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಈಗ ಸದ್ಯ ಪ್ರಸ್ತುತ ಬರ್ನಿಂಗ್ ಪ್ರಾಬ್ಲಮ್ ಅದ. ಅದಕ್ಕೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆ ಪರಿಸ್ಥಿತಿ ಮುಂದೆ ಬರಬಾರ್ದು. ಅದಕ್ಕೆ ಏನದಲ್ಲ ಎಲ್ಲ ವಿಶ್ವವಿದ್ಯಾಲಯ ಕುಲಪತಿಗಳಲ್ಲಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಲಿ, ಅರ್ಹತೆ ಇರಲಿ, ಸಾಮಾಜಿಕ ನ್ಯಾಯ ಇರಲಿ. ಮತ್ತು 371ನೇ J ಕಲಂ ಪ್ರಕಾರ ಈ 6 ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಪಾಲಿನ ಪ್ರಕಾರ ನಮ್ಮವ್ರಿಗೂ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ RK ಹುಡಗಿ, ಪ್ರೊಫೆಸರ್ ಬಸವರಾಜ್ ಕುಮನೂರ್, ಪ್ರೊಫೆಸರ್ ಬಸವರಾಜ್ ಗುಲ್ಶೆಟ್ಟಿ, ಡಾಕ್ಟರ್ ಮಾಜಿದ್ ದಾಗಿ, ಮನೀಶ್ ಜಾಜು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಮೆಳಕುಂದ B ಗ್ರಾಮದಲ್ಲಿ ಇರುವ ಶ್ರೀ ಮಾಳಿಂಗರಾಯ ದೇವಸ್ಥಾನದ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಕಲಬುರಗಿ ತಾಲೂಕಿನ ಮೆಳಕುಂದ B ಗ್ರಾಮದಲ್ಲಿ ಪುರಾತನವಾದ ಮಾಳಿಂಗರಾಯ ದೇವಸ್ಥಾನವಿದ್ದು ವಂಶ ಪರಂಪರೆಯಿಂದ ಕುರುಬ ಸಮಾಜದವರೇ ಹಾಲುಮತ ಸಂಪ್ರದಾಯದ ಪ್ರಕಾರ ಪೂಜೆ ಹಾಗೂ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಎನ್ನುವುದಕ್ಕೆ ದಾಖಲಾತಿಗಳೇ ಸಾಕ್ಷಿಯಾಗಿವೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಅಧ್ಯಕ್ಷರಾದ ಗುರುನಾಥ್ S ಪೂಜಾರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ನಮ್ಮ ಪೂಜಾ ಹಕ್ಕನ್ನು ಪಡೆಯುವ ಸಲುವಾಗಿ ದಿನಾಂಕ 11 ಏಪ್ರಿಲ್ 2025 ಜಿಲ್ಲಾ ಸಂಘದ ವತಿಯಿಂದ ಮೆಳಕುಂದಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಏನು ಮೇಳಕುಂದಿಯಲ್ಲಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ 2ನೇ ಹುಲ್ಜಂತಿ ಎಂದೇ ಖ್ಯಾತಿಯಾಗಿರುವಂಥ ಮಾಳಿಂಗರಾಯ ದೇವಸ್ಥಾನದ ಬಗ್ಗೆ ಈಗಾಗಲೇ ಜನವರಿ ತಿಂಗಳು 30ರಂದು, ಇದೇ ವರ್ಷ ಜನವರಿ 30ರಂದು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮ ಮಾಳಿಂಗರಾಯ ದೇವಸ್ಥಾನದ ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥ ಬೃಹತ್ ಆದಂಥ ಒಂದು 4-5 ಸಾವಿರ ಜನಸಂಖ್ಯೆ ಸೇರುವುದ್ರ ಮುಖಾಂತರ, ಪ್ರತಿಭಟನೆ ಮಾಡೋದ್ರ ಮುಖಾಂತರ, ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ADC ಅವರು 15 ದಿವಸದಲ್ಲಿ ಏನು ಅಂತಂದರೆ ಇದಕ್ಕೆ ಸಭೆ ಕರೆಯೋದ್ರ ಮುಖಾಂತರ ಇದನ್ನು ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥ ಆಶ್ವಾಸನೆ ಸರ್ಕಾರದ ಮುಖಾಂತರ ADC ಅವರು ಕೊಟ್ಟಿದ್ದರು. ಅದರ ಪ್ರಕಾರ ನಾವು ADC ಅವರಿಗೆ ಸುಮಾರು 2-3 ಬಾರಿ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಜಿಲ್ಲಾಧಿಕಾರಿಗಳು ಲೋಕಲ್ದಲ್ಲಿಲ್ಲ, ಜಿಲ್ಲಾಧಿಕಾರಿಗಳು ದಿಲ್ಲಿಯಲ್ಲಿದ್ದಾರೆ ಅಂತಕ್ಕಂಥ ಕುಂಟು ನೆವವನ್ನು ಹೇಳೋದ್ರ ಮುಖಾಂತರ 2 ತಿಂಗಳ ಕಾಲ ಇವತ್ತು ಸತಾಯಿಸಿ ಕಡೆಗೆ ಸಭೆ ಕರೆಯದೇ ಇದ್ದುದರಿಂದ ನಾವು ಸಂಘದಿಂದ ಕರೆಯದೇ ಇದ್ದುದರಿಂದ ನಾಗೇಂದ್ರಪ್ಪ ಪೂಜಾರಿ ಅವರ ವಕೀಲರು, ನಮ್ಮ ಸಂಘದ ಉಪಾಧ್ಯಕ್ಷರು ಅವರು ಬಂದಿದ್ದಾರೆ. ಸಭೆ ಕರೆಯದೇ ಇರೋದ್ರದಿಂದ ಮತ್ತೆ ನಾವು ಸಂಘದಲ್ಲಿ
ಸಭೆ ಮಾಡೋದ್ರ ಮುಖಾಂತರ ಇವರು ನಮಗೆ ಮಾನ್ಯತೆ ಕೊಡಲ್ಲ ಅಂತಕ್ಕಂಥ ಲಕ್ಷಣವನ್ನು ಇಟ್ಕೊಂಡು ಮತ್ತು ಅವತ್ತೇ ಅನೌನ್ಸ್ ಮಾಡಿದ್ದೇವೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಅಂತಂದರೆ ನೀವು ಸಭೆ ಮಾಡೋದ್ರ ಮುಖಾಂತರ ನಮ್ಮ ಪೂಜೆ ನಮಗೇ ಕೊಡಬೇಕು ಅಂತಕ್ಕಂಥ ಹಕ್ಕನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ ಅಂತಂದ್ರೆ ವಿತಿನ್ 15 ಡೇಸ್ದಾಗ ನಾವೇ ಹೋಗಿ ಸರ್ ಮಹಾಪೂಜೆ ರುದ್ರಾಭಿಷೇಕ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸಹ ಅವತ್ತಿನ ದಿವಸ ಹೇಳಿದ್ದೇವೆ. ಇದರ ಅರ್ಥ ಬಹುಶಃ ಅವ್ರ ಸಭೆ ಕರೆಲಾರ್ದೆ ನೀವೇ ಪೂಜೆ ಮಾಡಿರಿ ಅಂತಕ್ಕಂಥ ಆ ಒಂದು ಮಾತಿನ ಅರ್ಥ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನದಲ್ಲಿ ಈಗ 11ನೇ ತಾರೀಕು 11/4/2025 ಕಲಬುರಗಿ ಹೈಕೋರ್ಟ್ದಿಂದ ಸಾವಿರ ಜನ ಕೂಡೋದ್ರ ಮುಖಾಂತರ ವೆಹಿಕಲ್ಗಳ ಮುಖಾಂತರ ಮೇಳು ಕುಂದಿ ಚಲೋ ಅಂತಕ್ಕಂಥ ಬೃಹತ್ ಆದಂಥ ಪ್ರತಿಭಟನೆ ಇವತ್ತು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಅಲ್ಲಿ ಹೋಗಿ ಅಲ್ಲಿನೂ ಸಹ ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮೇಲ್ಕುಂದಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆ ಮಾಡೋದು ಮಾಡೋದ್ರ ಮುಖಾಂತರ ನಾವು ಅವತ್ತಿನ ದಿವಸ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆ ಪೂಜಾ ಕಾರ್ಯವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬಂತು ಅಂತಂದರೆ ಅದು ಮಾಳಿಂಗರಾಯ ದೇವಸ್ಥಾನ ನಮ್ಮದೇ ಇದೆ ಅಂತಕ್ಕಂಥದ್ದು ಹಲವಾರು ದಾಖಲಾತಿಗಳು ಸಹ ತಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಮತ್ತು ನಾನು ಹೇಳ್ತೀನಿ ಅಂತಕ್ಕಂಥದ್ದು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ನಿರ್ದೇಶಕರಾದ ಗಣಪತಿ ಮೆಣಜಗಿ, ಖಜಾಂಚಿಗಳಾದ ರವಿಗೊಂಡ ಕಟ್ಟಿಮನಿ, ಮಾಳಿಂಗರಾಯ ದೇವಸ್ಥಾನದ ಪೀಠಾಧಿಪತಿಗಳಾದ ಮಹದೇವಪ್ಪ ಮುತ್ಯ, ಕುಸ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಪೇಂದ್ರ ಬರಗಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏಪ್ರಿಲ್ 11ರಂದು ಕಲಬುರಗಿ ನಗರದ ರಾಜಾಪುರದಲ್ಲಿ ಇರುವ ಆನಂದ ಬುದ್ಧ ವಿಹಾರದಲ್ಲಿ ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಕೇಂದ್ರ ಕಲಬುರಗಿಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ಅಂಗವಾಗಿ 13 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ. ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ 13 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹವು ದಿನಾಂಕ 11 ಏಪ್ರಿಲ್ 2025ರಂದು ಮಧ್ಯಾಹ್ನ 12:45 ಗಂಟೆಗೆ ಕಲಬುರಗಿಯ ರಾಜಾಪುರ ಶಹಬಾದ್ ರಸ್ತೆಯ ಆನಂದ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಕೆ ಪ್ರಕಾಶ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿ ಈ ಸಂಘ ಕರ್ನಾಟಕ ಸಂಘಗಳ ಕಾಯ್ದೆ 1960ರ ಅಡಿಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕ ಗುಲ್ಬರ್ಗಾ ಇವರಿಂದ ನೋಂದಣಿಯಾಗಿರುತ್ತದೆ. ಇಲ್ಲಿಯವರೆಗೆ ಸಂಘವು 648 ವಧುವರರನ್ನು ನೋಂದಣಿ ಮಾಡಿಕೊಂಡು ಅವರಲ್ಲಿ 160 ಜನರ ಮದುವೆಯನ್ನು ಸಹ ನಮ್ಮ ಸಂಘದ ಪರವಾಗಿ ನೆರವೇರಿಸುತ್ತಾ ಇದ್ದೇವೆ. ಹಾಗೆಯೇ ವಧುವರ ಹಾಗೂ ಅವರ ಪಾಲಕರ ಅನುಕೂಲತೆಗಾಗಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ 2 ಸಮಾವೇಶ ಪ್ರತಿ ವರ್ಷ ನಾವೇನಪ್ಪ ಅಂದರೆ ಮಾಡ್ತಾಯಿದ್ದೇವೆ. ಹಾಗೆಯೇ ಇನ್ನೂ ಹೆಚ್ಚಿನ ಅನುಕೂಲತೆಗಾಗಿ ದಿನಾಂಕ 11/4/2025ರಂದು ಸಮಯ ಮಧ್ಯಾಹ್ನ 12:45 ಗಂಟೆಗೆ ನಗರದ ಆನಂದ ಬುದ್ಧ ವಿಹಾರ ಕಲಬುರಗಿಯಲ್ಲಿ ನಾವು 13 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಜರುಗಿಸ್ತಾ ಇದ್ದೇವೆ. ಅದು ಸುಮಾರು 150 ಜನ ನಮ್ಮಲ್ಲಿ ಬೇಡಿಕೆ ಇತ್ತು. ಆದರೆ ನಾವು 39 ಜೋಡಿಗಳಿಗೆ ಮಾತ್ರ ನಾವು ಸೆಲೆಕ್ಟ್ ಮಾಡಿವಿ. ಯಾಕಂದ್ರೆ ಅವ್ರ ದಾಖಲಾತಿಗಳನ್ನು ಲಭ್ಯವಿರಲಿಲ್ಲ. ಕಂಪ್ಲೀಟಾಗಿ ಏನಪ್ಪ ದಾಖಲಾತಿಗಳು 13 ಜೋಡಿಗೆ ಏನಪ್ಪ ಅಂದ್ರೆ ನಾವು ಮಾಡಿ ಈಗಾಗಲೇ ಏನಪ್ಪ ಕಮಿಟಿಗೆ ಒಪ್ಪಿಸಿವಿ. ಆದ ಕಾರಣ ದಯವಿಟ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರಲ್ಲಿ ಏನಪ್ಪ ಅಂದ್ರೆ ಪಾಲ್ಗೊಳ್ಳಬೇಕು ಅಂಥೇಳಿ ತಮ್ಮ ಮೂಲಕ ವಿನಂತಿಸಿಕೊಳ್ಬೇಕಂಥೇಳಿ ತಮಗೆ ನಾನು ಸಂಘದ ಪರವಾಗಿ ಅನಂತ ವಂದನೆಗಳೊಂದಿಗೆ ಸಲ್ಲಿಸ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಲಕ್ಷ್ಮೀ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.